ಕೊಂದವರು ಯಾರು ಎನ್ನುವ ಒಂದು ಸಂಘಟನೆ ಅಡಿಯಲ್ಲಿ ನಾವೆಲ್ಲ ಮಹಿಳೆಯರು ಈಗಾಗಲೇ ಹೇಳಿದ ಹಾಗೆ ಡಿಸೆಂಬರ್ 16ರಂದು ಮಹಿಳಾ ನ್ಯಾಯ ಸಮಾವೇಶ, ತಮಗೆಲ್ಲ ಗೊತ್ತಿದ್ದಾಗೆ ನಿರ್ಭಯನ ಒಂದು ಅತ್ಯಾಚಾರದ ದಿನದಂದು ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಕೊಂದವರು ಯಾರು ಎಂಬ ಒಂದು ಸಂಘಟನೆ ಅಡಿಯಲ್ಲಿ ದೇಶದ ಪ್ರತಿಯೊಂದು ಹೆಣ್ಮಕ್ಕಳಿಗೆ ನ್ಯಾಯ ಕೊಡಬೇಕು ಅಂತ ಪ್ರತಿಯೊಂದು ಹೆಣ್ಮಕ್ಕಳೇ ಹೆಂಗಸರೇ ಸೇರಿ ಇದೊಂದು ಸಂಘಟನೆಯನ್ನು ಮಾಡಿದ್ದೇವೆ. ಇಲ್ಲಿನ ಎಲ್ಲರೂ, ಇಲ್ಲಿ ಜಾತಿ ಧರ್ಮ ಮತ ಯಾವುದೇ ಪಕ್ಷ ರಾಜಕೀಯ ಎಲ್ಲವನ್ನು ಮರೆತು ಒಂದು ಹೆಣ್ಣಿಗೆ ನ್ಯಾಯ ಕೊಡುವ ಉದ್ದೇಶದಲ್ಲಿ ಈ ಒಂದು ಸಮಾವೇಶವನ್ನು ಮಾಡಿದ್ದೇವೆ. ಸಮಾವೇಶ ಡಿಸೆಂಬರ್ 16ರಂದು ಮೌನ ಮೆರವಣಿಗೆ ಬೆಳ್ತಂಗಡಿಯ ಮಾರಿಗುಡಿ ದೇವಸ್ಥಾನದಿಂದ ಬೆಳ್ತಂಗಡಿ ತಾಲೂಕ್ ಮೈದಾನದಲ್ಲಿ ನಡೆಯಲಿದೆ. ಈಗಾಗಲೇ ಎಲ್ಲ ಪರ್ಮಿಷನ್ ಕೊಟ್ಟಾಗಿದೆ. ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳೋದು, ಮಾಧ್ಯಮ ಇಲ್ಲದೆ ಯಾವುದೋ ಒಂದು ಕಾರ್ಯಕ್ರಮ ಆಗುವುದಿಲ್ಲ. ಇಲ್ಲಿ ಯಾವುದೇ ಒಂದು ತಾವುಗಳು ಹೇಳುವಾಗ ಕೊಂದವರು ಯಾರು ಅಂತ ಹೇಳುವಾಗ ಇಲ್ಲಿ ಮಹಿಳೆಯರು ತಮ್ಮ ಮನೆಯವರಿಗೆ ಮುಕ್ತ ಅವಕಾಶಗೊಂಡು ಬರ್ಬೋದು. ಇದನ್ನು ತಾವು ಪ್ರತಿಯೊಂದು ಮಾಧ್ಯಮದಲ್ಲಿ ಪ್ರಚಾರ ಮಾಡಬೇಕು. ಯಾಕೆಂದರೆ ಇದುವರೆಗೆ ತಾವು ನೋಡಿದ್ದೀರಿ, ನಾವು ಯಾಕೆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳದಲ್ಲಿ ಈ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಿಮಗೆಲ್ಲ ಗೊತ್ತಿರ್ಬೋದು, ಇತ್ತೀಚಿನ ದಿನಗಳಲ್ಲಿ SIT ತನಿಖೆ ಆಗ್ತಾ ಉಂಟು. SIT ತನಿಖೆ ಕೇವಲ ಒಂದು ಹೂಳಿಟ್ಟ ಹೆಣಗಳ ಬಗ್ಗೆ ತನಿಖೆ ಮಾಡುವುದೇ ವಿನಃ ಎಷ್ಟೋ ಹೆಣ್ಣು ಮಕ್ಕಳ ಕೊಲೆಯಾಗಿದೆ, ಡಾಕ್ಯುಮೆಂಟ್ಸ್ ಉಂಟು. ಅದರ ಬಗ್ಗೆ ತನಿಖೆ ಮಾಡಬೇಕಂತ ಈ ಒಂದು ಕೊಂದವರು ಒಂದು ಸಂಘಟನೆ ವತಿಯಿಂದ ನಾವೆಲ್ಲ ಅಲ್ಲಿ ಹಕ್ಕೊತ್ತಾಯವನ್ನು ಮಾಡಲಿಕ್ಕಿದ್ದೇವೆ. ಹಾಗಾಗಿ ಪ್ರತಿಯೊಬ್ಬ ಮಾಧ್ಯಮದವರು, ನನ್ನ ಮಾಧ್ಯಮ ಮಿತ್ರರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮಗೆ ಬೆಂಬಲವಾಗಿ ನಿಂತವರು. ಹಾಗಾಗಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಮಹಿಳೆಯರಿಗೂ ನೀವು ಬೆಂಬಲವಾಗಿ ನಿಂತುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ವೈಯಕ್ತಿಕವಾಗಿ ಒಂದು ಸಾಮಾಜಿಕ ಕಾರ್ಯಕರ್ತೆಯಾಗಿ ಅಲ್ಲದೆ ಈಗ ಒಂದು ಈ ತಂಡದಲ್ಲಿ ನಾನು ಓರ್ವ ಒಂದು ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಿದ್ದೇನೆ. ಎಲ್ಲರದ್ದು ಬೆಂಬಲ ಬೇಕು. ಕೊಂದವರು ಯಾರು ಆಂದೋಲನದ ಭಾಗವಾಗಿರುವಂಥದ್ದು ರಾಜ್ಯದಲ್ಲಿ ಸುಮಾರು 3-4 ದಶಕಗಳಿಂದ ನಿರಂತರವಾಗಿ ಮಹಿಳೆಯರಿಗೆ ನ್ಯಾಯ ದೊರಕಬೇಕು, ಮಹಿಳೆಯರ ದೌರ್ಜನ್ಯಗಳು ನಿಲ್ಲಬೇಕು ಅಂತೇಳಿ ಕೆಲಸ ಮಾಡ್ಕೊಂಡು ಬಂದಿರುವಂಥ ಮಹಿಳಾ ಸಂಘಟನೆಗಳು ಒಂದು ಜಿಲ್ಲೆ ಅಥವಾ ಒಂದು ಪ್ರದೇಶದಲ್ಲ, ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಘೋರವಾದಂಥ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ನಡೆದಾಗ ನಾವೆಲ್ಲರೂ ಕೂಡ ಧ್ವನಿ ಎತ್ತುತ್ತಾ ಬಂದಿದ್ದೀವಿ. ಕೇವಲ ರಾಜ್ಯಕ್ಕೂ ಕೂಡ ಸೀಮಿತ ಆಗದೇನೆ ದೇಶದಲ್ಲಿ ನಿರ್ಭಯ ಪ್ರಕರಣದ ಥರದಲ್ಲಿ ಅಥವಾ ಹತ್ರಾಸ್ನಲ್ಲಿ ನಡೆದಂಥ ದಲಿತ ಯುವತಿಯ ಹತ್ಯೆ ಥರದಲ್ಲಿ ಬೇರೆ ಬೇರೆ ರೀತಿಯ ಬಹಳ ಭಯಂಕರವಾದ ಘಟನೆಗಳನ್ನು ನಾವು ಸುಮ್ಮನೆ ಕೂತು ಮೌನವಾಗಿ ನೋಡ್ತಾ ಕೂತಿಲ್ಲ. ಬದಲಿಗೆ ಆ ಎಲ್ಲವನ್ನು ನಾವು ಪ್ರಶ್ನಿಸಿದ್ದೇವೆ, ಪ್ರತಿಭಟಿಸಿದ್ದೇವೆ. ಮತ್ತು ಸರ್ಕಾರದಿಂದ ವ್ಯವಸ್ಥೆಯ ಒಳಗಡೆ ಇದಕ್ಕೆ ಏನು ತಿದ್ದುಪಡಿ ಆದರೆ ಇಂಥ ಘಟನೆಗಳನ್ನ ತಡೀಲಿಕ್ಕೆ ಸಾಧ್ಯ ಅನ್ನುವಂಥ ರಚನಾತ್ಮಕವಾದಂಥ ಸಲಹೆಗಳನ್ನು, ಶಿಫಾರಸುಗಳನ್ನ ಕೂಡ ನಾವು ಕಾಲದಿಂದ ಕಾಲಕ್ಕೆ ಸರ್ಕಾರಗಳ ಮುಂದಿಡ್ತಾ ಬಂದಿದ್ದೇವೆ. ಯಾರೇ ಆಡಳಿತದಲ್ಲಿದ್ದರೂ ಕೂಡ ಅವ್ರ ಜೊತೆಯಲ್ಲಿ ಈ ಬಗೆಯ ವಾದಗಳು ಮತ್ತು ಸಂವಾದಗಳು ನಮ್ಮ ಕಡೆಯಿಂದ ನಡೀತಾನೆ ಬಂದಿದ್ದಾವೆ. ಈ ರೀತಿಯಲ್ಲಿ ದಶಕಗಳಿಂದ ಮಹಿಳಾ ಪರವಾಗಿ ಕೆಲಸ ಮಾಡ್ತಿರುವಂಥ ಅನೇಕ ಮಂದಿ ಹಿರಿಯ ಮಹಿಳಾ ಹೋರಾಟಗಾರ್ತಿಯರಿದ್ದಾರೆ ನಮ್ಮ ಜೊತೆಯಲ್ಲಿ. SIT ರಚನೆಯಾದ ತಕ್ಷಣದಲ್ಲಿ SIT ರಚನೆಗೆ ಕಾರಣವಾದಂಥದ್ದು ಮಹಿಳಾ ಆಯೋಗ ಬರೆದಂಥ ಪತ್ರ. ಆ ಮಹಿಳಾ ಆಯೋಗದ ಪತ್ರದಲ್ಲಿ ಅವರು ತುಂಬ ಸ್ಪಷ್ಟವಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು, ಎಲ್ಲ ಬಗೆಯ ದೌರ್ಜನ್ಯ, ಅಪಹರಣ, ನಾಪತ್ತೆ ಇತ್ಯಾದಿ ಎಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕು SIT ಅನ್ನುವಂಥ ಕಳಕಳಿಯಿಂದ ಮಹಿಳಾ ಆಯೋಗದ ಅಧ್ಯಕ್ಷೆ ಈ ಪತ್ರವನ್ನು ಬರೆದ್ರು. ಆ ಪತ್ರವನ್ನು ಆಧರಿಸಿ ಸರ್ಕಾರ ರಚನೆ ಮಾಡಿದಂಥ SITಗೆ ಕೊಟ್ಟಂಥ ಆದೇಶದಲ್ಲೂ ಕೂಡ ಅತ್ಯಂತ ಸ್ಪಷ್ಟವಾದಂಥ ಮಾತುಗಳಿದ್ದಾವೆ. ಇದು ಒಂದು ಸಮಗ್ರ ತನಿಖೆಯನ್ನು ಮಾಡಬೇಕು SIT ಅನ್ನುವಂಥದ್ದು. ಹಾಗಾಗಿ ನಾವು ಕೂಡ ಎಲ್ಲ ಮಹಿಳಾ ಸಂಘಟನೆಗಳು ಅದನ್ನು ಸ್ವಾಗತ ಮಾಡಿದ್ವಿ. ನಾವಿಷ್ಟು ವರ್ಷಗಳಿಂದ ಮಾಡ್ತಾ ಬಂದಿರುವಂಥ ಹೋರಾಟದಲ್ಲಿ ಇದರಲ್ಲಿ ಒಂದು ವ್ಯವಸ್ಥಿತವಾದಂಥ ಮುನ್ನಡೆ SITಯಿಂದ ಆಗಲಿ ಅಂಥೇಳಿ. ಆದರೆ SITಯ ತನಿಖೆ ಅದು ಸಾಮೂಹಿಕ ಹೆಣ ಹೂಳುವಿಕೆಯ ಪ್ರಕರಣದ ಸುತ್ತಲೇ ಕೇಂದ್ರೀಕೃತ ಆಯಿತು ಮಾತ್ರ ಅಲ್ಲ, ಒಟ್ಟು ಇಡೀ ರಾಜ್ಯದಲ್ಲಿ ಮುಖ್ಯವಾಹಿನಿಯಲ್ಲಿ ನಡೆದಂಥ ಎಲ್ಲ ಚರ್ಚೆಗಳು ಕೂಡ ಮಹಿಳೆಯರ ವಿಚಾರಗಳನ್ನ ಬದಿಗೊತ್ತಿ ಕೇವಲ ಅದೊಂದು ಸಾಮೂಹಿಕ ಹೆಣ ಹೂಳುವಿಕೆಯ ಸುತ್ತ ಮಾತ್ರವೇ ಚರ್ಚೆ ನಡೆಯುವಂಥ ರೀತಿಯಲ್ಲಿ ಅದನ್ನು ಮುಂದಕ್ಕೆ ತಗೊಂಡು ಹೋಗುವಂಥ ಬೆಳವಣಿಗೆಗಳು ನಮಗೆ ಕಾಣಿಸ್ತು. ಆ ಸಂದರ್ಭದಲ್ಲಿ ನಾವು ಮಹಿಳೆಯರ ಪರವಾಗಿ ಈ ಸಂದರ್ಭದಲ್ಲಿ ನಮ್ಮ ಮಧ್ಯಪ್ರವೇಶ ಅವಶ್ಯಕತೆ ಇದೆ ಅಂತ ಹೇಳಿ ತಿಳ್ಕೊಂಡು ಈ ಒಂದು ಆಂದೋಲನವನ್ನು ಆರಂಭ ಮಾಡಿದ್ದೀವಿ. ಮುಖ್ಯವಾದಂಥ ಹಕ್ಕೊತ್ತಾಯ SIT ಈ ಬಾರಿ ಒಂದು ಸಮಗ್ರ ತನಿಖೆಯನ್ನು ಮಾಡಬೇಕು. ಯಾಕಂದರೆ ಇದು ಕೇವಲ ಒಂದು ಘಟನೆ ಅಲ್ಲ, ಒಂದು ವ್ಯವಸ್ಥೆ ಒಳಗಡೆ ಮಹಿಳೆಯರಿಗೆ ನ್ಯಾಯ ಸಿಗಲಿಕ್ಕೆ ಅಡ್ಡಿ ಆಗ್ತಿರುವಂಥ ವ್ಯವಸ್ಥಿತವಾದಂಥ ಲೋಪದೋಷಗಳೇನು, ಯಾಕೆ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಂಥ ಸಂದರ್ಭದಲ್ಲಿ ಸರಿಯಾದ ತನಿಖೆಗಳಾಗೋದಿಲ್ಲ, ಯಾಕೆ ನಿಜವಾದಂಥ ಅಪರಾಧಿಗಳು ಬೆಳಕಿಗೆ ಬರೋದಿಲ್ಲ,
ಈ ವ್ಯವಸ್ಥೆಯನ್ನು ನಾವು ಪ್ರಶ್ನೆ ಮಾಡದೇ ಇದ್ರೆ, ಇದರೊಳಗಿರುವಂಥ ಲೋಪದೋಷಗಳನ್ನ ತಿದ್ದಲಿಲ್ಲ ಅಂದರೆ, ಅದ್ರ ವಿರುದ್ಧವಾಗಿ ನಾವು ಧ್ವನಿ ಎತ್ತದೇ ಇದ್ರೆ ಮುಂದಕ್ಕೂ ಕೂಡ ಇಂಥ ಘಟನೆಗಳು ಮರಳು ಕಳಿಸ್ತವೆ ಮತ್ತು ಎಂದಿಗೂ ಮಹಿಳೆಯರಿಗೆ ನ್ಯಾಯ ಮತ್ತು ಘನತೆಯ ಬದುಕು ಸಿಗೋದಿಲ್ಲ. ಹಾಗಾಗಿ ವ್ಯವಸ್ಥೆಯ ಈ ಲೋಪದೋಷಗಳು ಸರಿಯಾಗಬೇಕು ಅನ್ನುವಂಥದ್ದು ನಮ್ಮ ಪ್ರಧಾನವಾದಂಥ ಕಳಕಳಿ. ಕರ್ನಾಟಕ ರಾಜ್ಯ ರೈತ ಸಂಘ ಮೊದಲಿಂದನೂ ಮಹಿಳೆಯರ ಮೇಲೆ ನಡೆಯುವಂಥ ಒಂದು ದೌರ್ಜನ್ಯ, ದಬ್ಬಾಳಿಕೆಗಳು ಮತ್ತು ಆಸ್ತಿ ವಿಷಯಕ್ಕಾಗಲಿ ಇಂಥದಕ್ಕೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದೆ. ಜೊತೆಗೆ ವರದಕ್ಷಿಣೆ ವಿರೋಧವಾಗಿ ಸರಳ ಮದುವೆಗಳನ್ನ ಪೌರಹಿಶಾಹಿ ವಿರುದ್ಧವಾಗಿ ಮಾಡ್ಕೊಂಡು ಬರ್ತಿದೆ. ಎಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ದೌರ್ಜನ್ಯಗಳು ನಡೆಯುತ್ತೋ ಅಲ್ಲಿ ರೈತ ಸಂಘ ಹೋಗಿ ಸೌಹಾರ್ದಯುತವಾಗಿ ನ್ಯಾಯ ದೊರಕಿಸ್ಕೊಂಡು ಬಂದಿದೆ. ಮತ್ತು ಎಲ್ಲ ಹೋರಾಟಗಳಲ್ಲಿ ನ್ಯಾಯ ಇದ್ದಾಗ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಸುಮಾರು ಒಂದು 20-25 ವರ್ಷದಿಂದನೂ ಧರ್ಮಸ್ಥಳದಲ್ಲಿ ಇಲ್ಲಿ ಮಹಿಳೆಯರ ಮೇಲೆ ಏನು ನಡೀತಾ ಇದೆ ಅದು ನಿಗೂಢವಾಗೇ ಬರ್ತಾ ಇದೆ. ಹಿಂದೆ ನಾವು ಲಿಂಕೇಶ್ ಪತ್ರಿಕೆಯಲ್ಲಿ ಓದಿದ್ದು ಒಂದು ಸಾರಿ, ಸುಮಾರು 20-25 ವರ್ಷದಿಂದನೇ ಧರ್ಮಸ್ಥಳದಲ್ಲಿ ಒಂದು ಮಹಿಳೆ ಕೊಲೆ ಆಗಿದೆ ಅಂತ. ಹೀಗಾಗಿ ಯಾಕೆ ಬೇರೆ ಬೇರೆ ಕಡೆಗಳೆಲ್ಲ ಒಂದೊಂದು ಸಣ್ಣ ಸಣ್ಣ ಕಾರ್ಯಕ್ರಮನೂ ಇಂತಿಂಚು ಅನಾವರಣ ಆಗ್ತಾ ಇದ್ದಾಗ ಯಾಕೆ ಧರ್ಮಸ್ಥಳದಲ್ಲಿ ಈ ಕೊಲೆಗಳು, ಅತ್ಯಾಚಾರಗಳು ನಿಗೂಢ ಆಗ್ತಾ ಇದ್ದಾವೆ? ಇದನ್ನು ಕೊಂದವರು ಯಾರು ಅನ್ನುವಂಥ ಸಂಘಟನೆ, ಎಲ್ಲ ಮಹಿಳಾ ಪರ ಸಂಘಟನೆಗಳು ಮತ್ತು ಎಲ್ಲ ವಿಚಾರವಂತರು ಮತ್ತು ಮಹಿಳಾ ಪರ ಇದರಿಂದ ಕಳಕಳಿ ಇಟ್ಕೊಂಡಿರುವಂಥವರೆಲ್ಲರೂ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ SIT ಅವರಿಗೆ ಪೂರ್ಣ ಅಧಿಕಾರ ಕೊಟ್ಟು ಇದು ಏನು, ಯಾಕೆ ಹೆಣ್ಮಕ್ಳ ಮೇಲೆ ಇಲ್ಲಿ ನಡೀತಾ ಇದೆ ದೌರ್ಜನ್ಯ ಮತ್ತು ಅತ್ಯಾಚಾರಗಳು, ಕೊಲೆಗಳು, ಇದು ಯಾಕೆ ನಿಗೂಢವಾಗಿದೆ, ಇದು ಯಾಕೆ ಬಹಿರಂಗ ಆಗ್ತಾ ಇಲ್ಲ, ಅನಾವರಣ ಆಗ್ತಾ ಇದೆ ಅನ್ನುವಂಥದ್ದು ನಮಗೂ ಒಂಥರ ಸಂಶಯ ಆಗ್ತಾ ಇದೆ. ಹಾಗಾಗಿ ಎಲ್ಲ ಮಹಿಳಾ ಸಂಘಟನೆಗಳು ಕೊಂದವರು ಯಾರು ಅನ್ನುವಂಥ ಸಂಘಟನೆಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಮಹಿಳಾ ಪರವಾಗಿ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ರಿಪೋರ್ಟ್ ಕೊಟ್ಟಿದ್ದಾರೆ, ಅದಿನ್ನೂ ಕೋರ್ಟ್ನಲ್ಲಿ ಅದಿನ್ನೂ ಅವರು ಸಂಜ್ಞಾನ ತಗೋಬೇಕು, ಕಾಗ್ನಿಷನ್ಸ್ ತಗೋಬೇಕು. ಇದನ್ನ ಇದರಲ್ಲಿ ನೀವು ಹೇಳಿದ್ರು ಅಂದರೆ ಇದು ಆ ರೀತಿ ಆಗಿಲ್ಲ, ಬರೀ ಇದಕ್ಕೆ ಹೆಣ ಹೂಳೋರು ಇದಕ್ಕೆ, ಯಾಕಂದರೆ ಕೆಲವೊಂದು ಇದರಲ್ಲಿ ಪಂಚಾಯತ್ಗೆ ಹೋಗಿ ಇದೆಲ್ಲ ಮಾಡಿದ್ದಾರೆ. ಈಗ ಇದು ಪೆಂಡಿಂಗ್ ಇರಬೇಕಾದ್ರೆ ಇದು ಮಾಡೋದು ಯಾವ ರೀತಿ? ಯಾಕಂದ್ರೆ ನೀವು ಅಲಿಗೇಷನ್ ಮಾಡಿದ್ದು ಸರಿಯಾಗಿ ಆಗ್ತಾ ಇಲ್ಲ, ಅದಕ್ಕೆ ರಿಸ್ಟ್ರಿಕ್ಟ್ ಆಗಿದೆ ಅಂತ. ಒಂದಂದ್ರೆ ನೀವು ಆ ರಿಪೋರ್ಟ್ ಓದಿದ್ರೆ ಈ ಒಪಿನಿಯನ್ ಬರ್ಬೋದಾಗಿತ್ತು, ಅಥವಾ ನಿಮ್ಗೆ ಹೇಗಿದ್ರು ಈ ಒಪಿನಿಯನ್ ಬರೋಕ್ಕೆ ಏನು ಕಾರಣ? ಯಾಕಂದ್ರೆ ಇದು ಪೆಂಡಿಂಗ್ ಇದೆ, ಇದರಲ್ಲಿ ರಿಪೋರ್ಟ್ ಪೆಂಡಿಂಗ್ ಇದೆ ಸರ್. ಇದರಲ್ಲಿ ಅವರು ಅಂತಿಮವಾಗಿ ಇದನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದರಲ್ಲಿ ಎಲ್ಲ ವಿಚಾರಗಳನ್ನು ಒಳಗೊಂಡಂತ ಅವರ ತನಿಖೆ ನಡೆದು ಅವರು ಅದನ್ನ ಸಂಪೂರ್ಣವಾದಂಥ ರೀತಿಯಲ್ಲಿ ಸಮಗ್ರವಾದಂಥ ತನಿಖೆ ನಡೆಸಿದ್ರೆ ನಾವು ಅದನ್ನ ಸ್ವಾಗತಿಸ್ತೀವಿ. ನಾವಿವಾಗ ಏನು ಕೇಳ್ತಾ ಇದ್ದೀವಿ ಅಂದರೆ, SIT ಪರಿಪೂರ್ಣವಾಗಿ ಸ್ವತಂತ್ರವಾಗಿ ಯಾವುದೇ ಒತ್ತಡ ಇಲ್ಲದೆ, ಬೇರೆ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ಕೆಲಸ ಮಾಡಲಿಕ್ಕೆ ಅವಕಾಶವಾಗುವಂಥ ರೀತಿಯ ವ್ಯವಸ್ಥೆ ರೂಪುಗೊಳ್ಳಬೇಕು. ಮತ್ತು SIT ಈ ಎಲ್ಲ ಮಹಿಳೆಯರ ಪ್ರಕರಣಗಳನ್ನು ಸಮಗ್ರವಾಗಿ ತನಿಖೆಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ನಾವು ಕೇಳ್ತಾ ಇದ್ದೇವೆ. ಮತ್ತು ನಾವು SIT ಮುಖ್ಯಸ್ಥರನ್ನೂ ಕೂಡ ಭೇಟಿ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನೂ ಕೂಡ ಇದಕ್ಕೆ ಪೂರಕವಾಗಿ ನೀವು ಕೆಲಸ ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡ್ತೇವೆ. ಈಗಾಗಲೇ ಮಹಿಳಾ ಆಯೋಗಕ್ಕೆ ಕೂಡ ನಾವು ಇದ್ರ ಬಗ್ಗೆ ಪತ್ರ ಕೊಟ್ಟು ನೀವು ಇದನ್ನ ಸರಿಯಾದಂಥ ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಅಂತೇಳಿ ನಾವು ಕೇಳ್ಕೊಂಡಿದ್ದೀವಿ. ಇದು ನಮ್ಮ ಆಗ್ರಹ. ವರದಿ ಅವ್ರು ಏನ್ ಕೊಟ್ಟಿದ್ದಾರೆ ಅಂತ ಇನ್ನೂ ಯಾರಿಗೂ ಕೊಟ್ಟಿಲ್ಲ. ಯಾರ ಮೇಲೆ ಈಗ ಇವ್ರ ಮೇಲೆ ಆರೋಪ ಇದೆ ಅವ್ರ ಮೇಲೂ, ಯಾಕಂದ್ರೆ ಕೋರ್ಟೇ ಇನ್ನು ಅದನ್ನ ಆ ರಿಪೋರ್ಟ್ ಇನ್ನು ಎಕ್ಸೆಪ್ಟ್ ಮಾಡಿ, ಅಂದ್ರೆ ಅವ್ರು ತಗೊಳ್ಳೋ ಇದರಲ್ಲಿ ಇದೆ, ಇನ್ನೂ ಆಗಿಲ್ಲ, ಅದು ಹೊರಗೂ ಬಂದಿಲ್ಲ. ಆ ನಿಟ್ಟಿನಲ್ಲಿ ಆ ಸ್ಟೇಜ್ ನಲ್ಲಿ ಇರ್ಬೇಕಾದ್ರೆ ಈ ಒಪಿನಿಯನ್ ಬರೋದು ಹೇಗೆ ಅಂತ, ಅದು ಆಗಿಲ್ಲ ಅಂತಂಬೋದು ಯಾವ ರೀತಿ? ಬೇಸರ ಮಾಡೋದಿದ್ರೆ ಮಾಧ್ಯಮದವ್ರ ಹತ್ರ ನಾನು ಪ್ರಶ್ನೆ ಕೇಳ್ಬೋದು. ಕೋರ್ಟಿಗೆ ಹೋಗಲಿಕ್ಕೆ ಎಷ್ಟೋ ಸಾವಿರ ಕಾಪಿಗಳನ್ನು ಅವರು ರೆಡಿ ಮಾಡಿ ಕೊಟ್ಟಿದ್ದಾರೆ. ಆ ಕಾಪಿ ಅಲ್ಲಿ ಹೋಗುವ ಮೊದಲೇ ಕೆಲವು ಮಾಧ್ಯಮಗಳಲ್ಲಿ ಆಲ್ರೆಡಿ ಬಂದಿದೆ, ಯಾರು ತಪ್ಪಿತಸ್ಥರು, ಯಾರಿಗೆ ತನಿಖೆ ಆಗಬೇಕು, ಯಾರಿಗೆ ಪನಿಷ್ಮೆಂಟ್ ಸಿಗ್ತದಂತ. ಅಲ್ಲಿ ವರದಿಯನ್ನು ಯಾರು ಕೊಡದಿದ್ರೂ ಸಹ ಇವರಿಗೆ ಗೊತ್ತಾಗಿದೆ. ಹಾಗಾಗಿ ಮಾಧ್ಯಮದವರು ಜವಾಬ್ದಾರಿತವರು ಒಂದು ಸರಿ ನಾನು ಹೇಳಿದೆ, ಯಾಕೆಂದರೆ ನೀವು ಮಾಧ್ಯಮದವರಾದ ಕಾರಣ ನಾನು ಅದನ್ನು ಹೇಳಲೇಬೇಕು. ಎಲ್ಲರೂ ಒಂದೇ ಇದರಲ್ಲಿ ಮಾಹಿತಿ SIT ಅವರದು ಯಾರಿಗೂ ಬರುವುದಿಲ್ಲ. ಕೋರ್ಟಿಗೆ ಕೊಡುವಾಗ, ನ್ಯಾಯಾಲಯಕ್ಕೆ ಕೊಡುವಾಗ ಜಡ್ಜ್ ಅದರ ಬಗ್ಗೆ ಮಾತಾಡಬೇಕು ವಿನಃ ಮಾಧ್ಯಮದವರು ಅಲ್ಲ, ನಾವು ಮಾತಾಡ್ತಿಲ್ಲ. ನಾವು ಯಾಕೆ ಹೇಳ್ತೇವೆ ಅಂದರೆ, ಅಲ್ಲಿ ಯಾವುದೋ ಹೂಳಿಟ್ಟ ಇದರದ್ದು ಡಾಕ್ಯುಮೆಂಟ್ಸ್ ಕೊಂಡೋಗಿ ಕೋರ್ಟಲ್ಲಿ ಕೊಡ್ತಾ ಇದ್ದಾರೆ ವಿನಃ ಯಾವುದೇ ಒಂದು ಹೆಣ್ಣು ಮಕ್ಕಳ ದಾಖಲೆ ಇದ್ದದ್ದು ಇದುವರೆಗೆ ಯಾರನ್ನು ತನಿಖೆ ಆಗಲಿಲ್ಲ. ಅಲ್ಲಿ ಕೊಂಡೋದ ಕೆಲವು ಕಂಪ್ಲೇಂಟ್ ಸಹ ರಿಪ್ಲೈ ಬರಲಿಲ್ಲ.
ನಾನು ಒಬ್ಬಳು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟವಳು, ಹಾಗಾಗಿ ನನಗೂ ಉತ್ತರ ಬರಲಿಲ್ಲ. ಹಾಗಾಗಿ ಇಲ್ಲಿ ಆದದ್ದು ಖಾಲಿ ಹೂಳಿಟ್ಟ ಶವದ ಬಗ್ಗೆ, ಯಾರೋ ಒಬ್ಬ ಚಿನ್ನಯ್ಯ ಬಂದು ಹೇಳಿದ ಬಗ್ಗೆ, ಆ ಕೇಸಿನ ಬಗ್ಗೆ ಕೊಂಡೋಗಿ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ವಿನಃ ಅಲ್ಲಿ ಇಂಥ ಅಸಹಜ ಸಾವುಗಳು ಹೆಣ್ಣು ಮಕ್ಕಳಾದದ್ದು ನಾವು ಹೇಳುದು ಈಗ ಕೇಳುದು ನಮ್ಗೆ ಯಾವುದು ಬಿಟ್ಟು ಹೋಗ್ಲಿಲ್ಲ. ಅಲ್ಲಿ ಆದ ಹೆಣ್ಣು ಮಕ್ಕಳ ಸಾವಿನ ಕೊಲೆಯ ಬಗ್ಗೆ ನಾವು ಪ್ರಶ್ನೆ ಕೇಳ್ತಾ ಇದ್ದೇವೆ. ಆ ವರದಿ ನಮ್ಗೆ ಬೇಕು ಅಂತ ನಾವು ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ನಾವು ಮಾತ್ರ ಅಲ್ಲ, ಮಹಿಳಾ ಆಯೋಗದ ಅಧ್ಯಕ್ಷರು ಈಗ ಪ್ರೆಷರ್ ಮಾಡಿದ್ದಾರೆ ಹೆಣ್ಣು ಮಕ್ಕಳದಲ್ಲಿ ತನಿಖೆ ಆಗ್ಲೇಬೇಕು ಅಂತ. ಹಾಗೆ ಅವರು ಅಲ್ಲಿ ಮಾಡುವಾಗ ಅವರಿಗೂ ನಾವು ಬೆಂಬಲ. ಈ ಒಪಿನಿಯನ್ ಬರೆಯಕ್ಕೆ, ಯಾಕಂದ್ರೆ ನೀವು ರಿಪೋರ್ಟ್ ಓದಿ ಇದು ಮಾಡ್ಬೇಕಲ್ಲ, ಅದಕ್ಕೆ ನಾವು ಹೇಳ್ತಾ ಇರೋದು ಈ ಒಪಿನಿಯನ್ ಆಗಿಲ್ಲ ಅಂತ ಹೇಳಿ ಅದಕ್ಕೆ ಹೇಳ್ತಾ ಇರೋದು. ಸರ್, ಇದರಲ್ಲಿ ನಮ್ಮ ಹೋರಾಟ ಇರುವಂಥದ್ದು ಸರ್ಕಾರದ ವಿರುದ್ಧ. ನಾನು ಸ್ಪಷ್ಟವಾಗಿ ಹೇಳಿದೆ, ವ್ಯವಸ್ಥೆಯಲ್ಲಿ ಈ ಲೋಪದೋಷಗಳು ಯಾಕಿದಾವೆ ಅನ್ನೋದನ್ನ ಪ್ರಶ್ನೆ ಮಾಡೋದು ಬಹಳ ಮುಖ್ಯವಾದಂಥ ವಿಚಾರ. ಸುದೀರ್ಘ ಕಾಲ ನಿರಂತರವಾದಂಥ ಆರೋಪಗಳು, ನಿರಂತರವಾದಂಥ ಅನುಮಾನಾಸ್ಪದವಾದಂಥ ಘಟನೆಗಳು ನಡೀತಾನೆ ಹೋಗ್ತವೆ. ಇದರ ಬಗ್ಗೆ ಅನ್ಸೂಯಮ್ಮ ಅವರು ಕೂಡ ಮಾತಾಡಿದ್ರು, ಲಂಕೇಶ್ ಪತ್ರಿಕೆ ವರದಿ ಮಾಡಿದಾಗಿನಿಂದ ಮೊದಲುಗೊಂಡು. ಆದರೆ ಎಲ್ಲ ಕಡೆ ಆತ್ಮಹತ್ಯೆ ಆದ್ರೆ ಅದು ಆತ್ಮಹತ್ಯೆ ಆಗತ್ತೆ, ಕೊಲೆ ಆದರೆ ಕೊಲೆ ಅಂತ ಗೊತ್ತಾಗತ್ತೆ ಕೆಲವು ದಿವಸಗಳಲ್ಲಿ. ಇಲ್ಲಿ ಮಾತ್ರ ಯಾಕೆ ಅವು ಪತ್ತೆಯಾಗದ ಪ್ರಕರಣಗಳಾಗಿ ಉಳಿದು ಹೋಗ್ತವೆ ಅಂಥೇಳಿ ನೊಂದ ಕುಟುಂಬಗಳ ಸದಸ್ಯರು ನಮ್ಮನ್ನು ಕೇಳಿದ್ದಾರೆ. ಸೊ ನಮ್ಮ ಹೋರಾಟ ಇರುವಂಥದ್ದು ಸರ್ಕಾರದ ವಿರುದ್ಧ. ಮತ್ತು SIT ಕೂಡ ಈಗಾಗಲೇ ನಿಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಅನೇಕ ಮಂದಿ ನೊಂದವರು ಹೋಗಿ SIT ಮುಂದೆ ದೂರು ದಾಖಲೆ ಮಾಡುವಂಥ ಸಂದರ್ಭದಲ್ಲಿ ಪೂರಕವಾದಂಥ ರೀತಿಯಲ್ಲಿ ಸ್ಪಂದಿಸಿಲ್ಲ ಅನ್ನುವಂಥ ಆರೋಪಗಳನ್ನ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಮಂದಿ ಮಾಡಿದ್ದಾರೆ. ಮತ್ತು SIT ರಚನೆ ಆಗ್ತಾ ಇರೋದು ಕರ್ನಾಟಕದಲ್ಲಿ ಇದು ಮೊದಲಲ್ಲ, ಇದು ಕೊನೆನೂ ಅಲ್ಲ. ನೂರಾರು SITಗಳು ಈ ಹಿಂದೆ ಕೆಲಸ ಮಾಡಿದೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನಡೆದಂಥ SIT ತನಿಖೆ ಒಳಗಡೆ ಅವರು ಬಹಿರಂಗವಾದಂಥ ಘೋಷಣೆಗಳನ್ನ ಕೊಟ್ಟರು. ನೊಂದವರು ಬಂದು ನಮ್ಮ ಮುಂದೆ ದೂರು ದಾಖಲೆ ಮಾಡಬಹುದು ಮತ್ತು ನಾವು ನಿಮಗೆ ಸಂಪೂರ್ಣ ರಕ್ಷಣೆ ಕೊಡ್ತೀವಿ, ನಾವು ನಿಮ್ಮ ಗೌಪ್ಯತೆಯನ್ನು ಕಾಪಾಡ್ತೀವಿ ಎನ್ನುವಂಥ ಭರವಸೆಯನ್ನು ಅವರು ಕೊಟ್ಟರು. ಅದರಿಂದಾಗಿ ಸರಿಯಾದಂಥ ರೀತಿಯಲ್ಲಿ ದೂರು ದಾಖಲಾಗಲಿಕ್ಕೆ ಮತ್ತು ವಿಚಾರಣೆ ನಡೀಲಿಕ್ಕೆ ಸಾಧ್ಯ ಆಯಿತು. ಪರಿಣಾಮ ನಮ್ಮ ಕಣ್ಣು ಮುಂದಿದೆ. ಈ ರೀತಿಯ ಒಂದು ಘೋಷಣೆಯನ್ನು ಇದುವರೆಗೂ ಕೂಡ SIT ಮಾಡಿಲ್ಲ, ಸರ್ಕಾರ ಕೂಡ ಅಂಥ ಒಂದು ಘೋಷಣೆ ಮಾಡಿಲ್ಲ ಅನ್ನೋದನ್ನು ನೀವು ಕೂಡ ಗಮನಿಸಿದಿರಿ. ಹಾಗಾಗಿ ನಮ್ಮ ಆಗ್ರಹ, ಸರ್ಕಾರ ಈ ವಿಚಾರದಲ್ಲಿ SITಗೆ ಸಂಪೂರ್ಣ ಒತ್ತಡರಹಿತವಾಗಿ ಕೆಲಸ ಮಾಡುವಂಥ ಅವಕಾಶವನ್ನು ಒದಗಿಸಬೇಕು ಅಂತ. ನಾವು SITಯನ್ನು ಗುರಿ ಮಾಡಿ ಬೆಳ್ತಂಗಡಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇಲ್ಲ, ನಾವು ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕಾಗಿ ನಡೀತಾ ಇರುವಂಥದ್ದು. ಜೊತೆಗೆ SIT ಕೊಟ್ಟಂಥ ವರದಿಯಲ್ಲಿ ಉತ್ತಮವಾದಂಥ ವಿಚಾರಗಳಿದ್ದರೆ ನಾವು ಅದನ್ನು ಸ್ವಾಗತಿಸ್ತೇವೆ. ಅದಿನ್ನು ಮಧ್ಯಂತರ ವರದಿ ಮಾತ್ರ. ನಾನು ಈ ಪತ್ರಿಕೆಗಳಲ್ಲಿ ಬಂದಂಥ ಬೇರೆ ಬೇರೆ ಥರದ ವರದಿಗಳನ್ನ ಇದು ಮಾಡಿಕೊಂಡು SIT ಮುಖ್ಯಸ್ಥರನ್ನೇ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಅವ್ರು ಏನು ಹೇಳಿದ್ದು ಅಂದರೆ, ಇದನ್ನು ಕಂಪ್ಲೇಂಟ್ ರಿಪೋರ್ಟ್ ಅಂತ ಹೇಳ್ತೀವಿ, ಇದು ಮಧ್ಯಂತರ ವರದಿನೂ ಅಲ್ಲ ಅಥವಾ ಚಾರ್ಜ್ ಶೀಟ್ ಕೂಡ ಅಲ್ಲ, ಇದನ್ನು ಕಂಪ್ಲೇಂಟ್ ರಿಪೋರ್ಟ್ ಅಂತ ಹೇಳ್ತೀವಿ. ಮತ್ತು ಇದು ಚಿನ್ನಯ್ಯ ಕೇಸಿಗೆ ಸಂಬಂಧಪಟ್ಟಿದ್ದಷ್ಟೇ. ಇದನ್ನು ನಾವು ಈ ಹೆಣ್ಮಕ್ಳು ಪ್ರಕರಣಗಳೇನಿವೆ ನಾವು ಅದನ್ನು ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಅದು ಇನ್ನೂ ನಾವು ಮುಗಿಸಿಲ್ಲ ಮತ್ತು ಅದು ಇನ್ನೂ ತುಂಬ ಸಮಯ ಹಿಡಿಯತ್ತೆ ಅಂತ ಅವರೇ ಹೇಳಿದ್ದಾರೆ. ಹಾಗಾಗಿ ಇದಕ್ಕೂ ಇವಾಗ ಅವರು ಕೊಟ್ಟಿರೋಂಥ ಈ ಕಂಪ್ಲೇಂಟ್ ರಿಪೋರ್ಟ್ಗೂ ಮತ್ತು ಹೆಣ್ಮಕ್ಳ ಮೇಲಿನ ದೌರ್ಜನ್ಯಗಳು ಅಥವಾ ಅತ್ಯಾಚಾರಗಳು ಮತ್ತು ಕೊಲೆಗಳು ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅನ್ನೋದನ್ನ ನಿಮಗೆ ಸ್ಪಷ್ಟೀಕರಿಸ್ತಾ ಇದ್ದೀನಿ. ಮತ್ತು ಇದನ್ನು ಅವರು ಹೈಕೋರ್ಟಿಗೆ ಸಲ್ಲಿಸಿದಂಥ ಅಫಿಡವಿಟ್ನಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್. ಅಫಿಡವಿಟ್ ಸಲ್ಲಿಸಿದೆ ಹೈಕೋರ್ಟಿಗೆ ಸ್ಟೇ ಪ್ರಕರಣಕ್ಕೆ ಸಂಬಂಧಪಟ್ಟು. ಅದರಲ್ಲಿ ಅವರು ನಾವಿನ್ನೂ ಮಹಿಳೆಯರ ಮೇಲೆ ನಡೆದಂಥ ದೌರ್ಜನ್ಯಗಳನ್ನು ಒಳಗೊಂಡು ಎಲ್ಲ ಪ್ರಕರಣಗಳ ಸಮಗ್ರ ತನಿಖೆಯನ್ನು ಮುಂದುವರಿಸ್ತೇವೆ ಅನ್ನುವಂಥ, ಇಟ್ ವಿಲ್ ಬಿ ಕಂಟಿನ್ಯೂಡ್ ಅನ್ನುವಂಥ ಸ್ಪಷ್ಟವಾದ ಮಾತುಗಳನ್ನ ಬರೆದಿದ್ದಾರೆ ಅನ್ನೋದನ್ನ ತಾವು ಗಮನಿಸಬೇಕು ಸರ್. ಈಗ ಅದು ಇನ್ವೆಸ್ಟಿಗೇಷನ್ ಆಗಿಲ್ಲ ಅಂದಾಗ, ಇನ್ನೂ ಅದು ಆ ಆಸ್ಪೆಕ್ಟ್ ಇನ್ವೆಸ್ಟಿಗೇಷನ್ ಆಗಿಲ್ಲ ಅಂದಾಗ ಈಗ ಮಾಡೋದು ಯಾವ ರೀತಿ ಔಚಿತ್ಯ ಸರ್? ಅವರು ಇನ್ವೆಸ್ಟಿಗೇಷನ್ ಮುಂದುವರಿಸ್ತಾ ಇದ್ದಾರೆ ಅನ್ನೋ ಕಾರಣವಾಗಿನೇ ನಮಗೂ ಕೂಡ ಲೋಕಸ್ ಸ್ಟ್ಯಾಂಡೇ ಇದೆ ನಾವು ಕೇಳಲಿಕ್ಕೆ. ಇನ್ವೆಸ್ಟಿಗೇಷನ್ ಕ್ಲೋಸ್ ಆಗ್ಬಿಟ್ಟ ಮೇಲೆ ಈ ಎಲ್ಲ ವಿಚಾರಗಳು ಅದರಲ್ಲಿ ಒಳಗೊಳ್ಬೇಕು ಅಂತೇಳಿ ಕೇಳೋದ್ರೊಳಗೆ ಏನು ಅರ್ಥ ಇದೆ? ಮುಗಿದೋಯ್ತಲ್ಲ, ಎಲ್ಲ ಮುಗಿದ ಮೇಲೆ ಕೋಟೆ ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗ್ಲು ಮುಚ್ಚಿ ಏನು ಪ್ರಯೋಜನ? ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಆದ ಕಾರಣಕ್ಕಾಗಿ ನಾವಿವತ್ತು ಕೇಳಲಿಕ್ಕೆ ನಮಗೂ ಕೂಡ ಲೋಕಸ್ ಸ್ಟ್ಯಾಂಡೇ ಇದೆ. ನಾವು ಇದರಲ್ಲಿ ಸ್ಟೇಕ್ ಹೋಲ್ಡರ್ಸ್, ವಿ ಆರ್ ವಿಮೆನ್ಸ್ ಆರ್ಗನೈಸೇಷನ್ಸ್, ವಿ ಆರ್ ದ ಸ್ಟೇಕ್ ಹೋಲ್ಡರ್ಸ್. ನಮಗೆ ಸಂವಿಧಾನದ ಅಡಿಯಲ್ಲಿ ಮಹಿಳೆಯರ ಪರವಾಗಿ ಹಕ್ಕೆತ್ತಲಿಕ್ಕೆ ಅಧಿಕಾರ ಇದೆ. ನೀವು ಇದುವರೆಗೆ ತಗೊಂಡಿಲ್ಲ ತನಿಖೆ ಅಂತ ನೀವೇ ಒಪ್ಕೊಂಡಿದ್ದೀರಿ, ಕೋರ್ಟ್ ಮುಂದೆ ಬಂದು ಹೇಳಿದಿರಿ ಮಹಿಳೆಯರ ಪರವಾದಂಥ ತನಿಖೆಯನ್ನು ನಾವಿನ್ನೂ ಆರಂಭ ಮಾಡಿಲ್ಲ ಅಂತ ಹೇಳಿದಿರಿ. ಅಂದಮೇಲೆ ಆರಂಭ ಮಾಡಿ ಅಂತ ಕೇಳಲಿಕ್ಕೆ ಕೂಡ ನಮಗೆ ಹಕ್ಕಿದೆ. ಆ ಪ್ರಶ್ನೆಯನ್ನು ನಾವು ಎತ್ತಲೇಬೇಕು. ಇವತ್ತು ಕೇಳಿದ್ರೆ ಮಾತ್ರವೇ ಸಾರ್ಥಕ ಆಗತ್ತೆ ಹೊರತು ಎಲ್ಲ ಮುಗಿದು ಅವರು ರಿಪೋರ್ಟ್ ಕೊಟ್ಟಾದ ನಂತರ ನಾವು ಕೇಳೋದ್ರಿಂದ SIT ಪುನಃ ತನಿಖೆ ಮಾಡೋದಿಲ್ಲ ಅನ್ನೋದನ್ನ ತಾವು ಗಮನಿಸಬೇಕು. ಅದ್ರ ಜೊತೆಗೆ ಇನ್ನೊಂದೇನಿದೆ ಅಂದರೆ,
ಇಲ್ಲಿ ದೂರು ಯಾರು ಕೊಡಕ್ಕೆ ಬರ್ತಾ ಇದ್ದಾರೆ ಮತ್ತು ಸಾಕ್ಷಿ ಯಾರು ಹೇಳಕ್ಕೆ ಬರ್ತಾ ಇದ್ದಾರೆ ಅವ್ರನ್ನ ಬೆದರಿಸೋ ಅಂಥ ಪ್ರಯತ್ನಗಳು ತುಂಬ ನಡೀತಾ ಇವೆ. ಹಾಗಾಗಿ ನಾವಿಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ SIT ಸರಿಯಾಗಿ ತನಿಖೆ ಮಾಡಬೇಕು. SIT ಒಳಗೆ ಅಂಥ ಅಧಿಕಾರಿಗಳನ್ನ ಹಾಕಬಾರ್ದು, ಅವರನ್ನ ಹೊರಗೆ ಹಾಕಬೇಕು. SIT ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕು ಮತ್ತು ಅವ್ರ ಮೇಲೆ ಯಾವುದೇ ಥರದ ಒತ್ತಡಗಳು ಬರಬಾರ್ದು ಅನ್ನೋದನ್ನ ನಾವಿಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ ಮತ್ತು ಸರ್ಕಾರನೂ ಕೂಡ ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಕ್ಕೆ ಬಿಡಬೇಕು ಅನ್ನೋದಕ್ಕೋಸ್ಕರ ನಾವು ಈ ಥರದ ಒಂದು ಸಮಾವೇಶವನ್ನ ಮಾಡ್ತಾ ಇದ್ದೀವಿ. ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು. ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಯಾರೇ ನೊಂದವರಿದ್ದಾರೆ, ನೊಂದ ಕುಟುಂಬಗಳಿವೆ, ಅವುಗಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಒತ್ತಾಯ ಮಾಡೋಕ್ಕೋಸ್ಕರ ಈ ನ್ಯಾಯ ಸಮಾವೇಶವನ್ನ ಮಾಡ್ತಾ ಇದ್ದೀವಿ. ಟೀಮ್ಸ್ ನಮ್ಮ ಹತ್ರ ಬಂದಿಲ್ಲ, ನಾವೇ ಅವ್ರ ಹತ್ರ ಹೋಗಿದ್ದೀವಿ. ತುಂಬ ಜನ ಸರ್ವೈವರ್ ಕುಟುಂಬಗಳನ್ನ ಆಲ್ಮೋಸ್ಟ್ ಯಾರೆಲ್ಲ ಈ ವಿಚಾರದಲ್ಲಿ ಮುಂದೆ ಬಂದು ದೂರದ ದಾಖಲೆ ಮಾಡ್ಲಿಕ್ಕೆ ಮುಂದೆ ಬಂದರು ಎಲ್ಲರನ್ನ ನಾವು ಕೊಂದವರು ಯಾರು ಅಭಿಯಾನದಿಂದ ಭೇಟಿ ಮಾಡಿದ್ದೀವಿ. ಅದು ವೇದವಲ್ಲಿ ಅವರ ತಮ್ಮನಿಂದ ಹಿಡಿದು ಪದ್ಮಲತಾ ಅವ್ರ ಕುಟುಂಬದಿಂದ ಹಿಡಿದು ಸೌಜನ್ಯ ಕುಟುಂಬದಿಂದ ಹಿಡಿದು ಎಲ್ಲರನ್ನ ನಾವು ಭೇಟಿ ಮಾಡಿದ್ದೀವಿ. ಯಾಕಂದ್ರೆ ನೊಂದವರ ಜೊತೆಲಿ ನಾವಿದ್ದೀವಿ ಅನ್ನುವಂಥದ್ದು ನಮ್ಮ ಮಾತು. ನಾವು ಮಾಡ್ತಾ ಇದೀವಿ, ನಾವು ಮುನ್ನಡೆಸ್ತೇವೆ, ಯಾರೋ ನಾವು ಲೀಡ್ ಮಾಡಿ ನಿಮ್ಮನ್ನು ತಗೊಂಡು ಹೋಗ್ತೇವೆ ಥರದ್ದಲ್ಲ. ಇದು ನೊಂದ ಕುಟುಂಬಗಳು ದಶಕಗಳಿಂದ ಈ ಹೋರಾಟ ಮಾಡ್ತಾ ಬಂದಿದ್ದಾರೆ, ಅವರ ಜೊತೆಯಲ್ಲಿ ನಾವು ನಿಂತಿದ್ದೇವೆ ಅಂತ ಹೇಳ್ತಾ ಇರುವಂಥದ್ದು ಕೊಂದವರು ಯಾರೋ ಅಭಿಯಾನದ ಮಾತು. ಹಾಗಾಗಿ ಎಲ್ಲ ಕುಟುಂಬಗಳನ್ನು ನಾವೇ ಹೋಗಿ ಭೇಟಿ ಮಾಡಿದ್ದೀವಿ, ಅವ್ರಿಗೆ ನಾವು ಭರವಸೆ ಕೊಟ್ಟಿದ್ದೀವಿ ನಿಮ್ಮ ಜೊತೆಲಿ ನಾವಿದ್ದೀವಿ ಅಂತ. ಈ SIT ತನಿಖೆ ಆಗಿರಬಹುದು ಅಥವಾ ಇದ್ರ ಮುಂದೆನೂ ಕೂಡ ಈ ಹೋರಾಟ ಎಲ್ಲಿ ತನಕ ಕುಟುಂಬಗಳು ಮುನ್ನಡೆಸ್ಕೊಂಡು ಹೋಗ್ತಾರೋ ಅಲ್ಲಿ ತನಕ ನಾವು ಕರ್ನಾಟಕದ ಪ್ರಜ್ಞಾವಂತರು, ಕರ್ನಾಟಕದ ಮಹಿಳಾ ಸಂಘಟನೆಗಳು ನಾವು ಅವ್ರ ಜೊತೆಲಿ ನಿಲ್ತೇವೆ. ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳನ್ನ ಅಥವಾ ಅವರ ಪ್ರತಿನಿಧಿಗಳಾಗಿ ಯಾರು ನಮಗೆ ಸಿಗ್ತಾರೆ ಅವರನ್ನ ನಾವು ಭೇಟಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ.